ಏನ್ರಿ ಸರ್ ಇದು ಗಾಲಿಗಳು ಭಾಳ ಪ್ರತಿ ದಿವಸ ಹಿಂಗೆ ಹಾಕ್ತಾರೆ ಏನಿದೆ? ಆ್ಯಕ್ಚುಲಿ ಪ್ರಾಬ್ಲಮ್ ಬಂದು ಕಾಲೇಜ್ ಆ್ಯಕ್ಚುಲಿ ಇದು ಪಬ್ಲಿಕ್ ಪಾರ್ಕಿಂಗ್ ಹೌದು, ಬಟ್ ಈಗ ಪಬ್ಲಿಕ್ ಪಾರ್ಕಿಂಗ್ ಹೋಗಿ ಇದು ಕಾಲೇಜ್ ಪಾರ್ಕಿಂಗ್ ಆಗಿಬಿಟ್ಟಿದೆ. ಯಾಕಂದರೆ ಕಾಲೇಜ್ನ ಎಲ್ಲ ಸ್ಟೂಡೆಂಟ್ಸ್ ಬೆಳಿಗ್ಗೆ 8 ಗಂಟೆ ಬಂದು ಹಚ್ತಾರೆ. ಇವತ್ತು ನಿಮಗೆ ಸ್ಕೂಲು ಕಾಲೇಜ್ ಇರೋ ಟೈಮಲ್ಲಿ ನಿಮ್ಗೆ ಗಾಡಿ ಇರುತ್ತೆ. ಅದು ಬಿಟ್ಟು ಭಾನುವಾರ ಯಾವುದೇ ಥರದ ಗೌರ್ಮೆಂಟ್ ಹಾಲಿಡೇಗಳಿದ್ರೆ ಇಲ್ಲಿ ಯಾವುದೇ ಥರದ ಒಂದು ಗಾಡಿ ಇರುವುದಿಲ್ಲ. ಇದರಿಂದಾಗಿ ನಮಗೂ ಇಲ್ಲಿ ಅಂಗಡಿ ಇರುವಂಥವರಿಗೆಲ್ಲ ಭಾಳ ತೊಂದರೆ ಆಗಿದೆ ನಮಗೆ. ಇದರಿಂದಾಗಿ ದಿನ ಹೇಳ್ತೀವಿ ಇಷ್ಟ ಸ್ಟೂಡೆಂಟಿಗೆಲ್ಲ, ಬಟ್ ಅವ್ರು ಮಾಡಿ ತಪ್ಪನ್ನೇ ಮಾಡ್ತಾರೆ. ಚಿಕ್ಕ ಹುಡುಗ ಚಿಕ್ಕ ಪ್ರಾಯದವರು ಈ ಪೊಲೀಸರು ಇದೇ ರೀತಿಯಾಗಿ ಇದೇನೋ ಇದು ಅವ್ರ ಕಾರ್ಯಕ್ರಮ ಅವ್ರ ಕೆಲಸ ಮಾಡಲೇಬೇಕಲ್ಲ. ಡಬಲ್ ಪಾರ್ಕಿಂಗ್ ಮಾಡಿದವರು ಮಾಡೇ ಮಾಡ್ತಾರೆ, ತಪ್ಪೇನಿಲ್ಲ ಅದ್ರಲ್ಲಿ ಅವ್ರದ್ದು. ಅವ್ರು ಕರೆಕ್ಟಾಗಿ ಮಾಡ್ತಿದ್ರು ಪೊಲೀಸರು. ಮತ್ತೆ ಪಬ್ಲಿಕ್ ತಿಳ್ಕೊಳ್ಬೇಕಲ್ಲ, ಪಬ್ಲಿಕ್ ತಿಳ್ಕೊಳ್ಬೇಕಂದ್ರೆ ಈಗ ಮೇನ್ ನಮ್ಗೆ ಇಲ್ಲಿ ಪ್ರಾಬ್ಲಮ್ ಇರೋದು ಬರೀ ಸ್ಟೂಡೆಂಟ್ಸ್ ಇದೆ. ಸ್ಟೂಡೆಂಟ್ ಪಾರ್ಕಿಂಗ್ ಬಿಟ್ಟರೆ ಬೇರೆ ಯಾರ್ದು ಇಲ್ಲ. ಪಬ್ಲಿಕ್ ಅಂದ್ರೆ ಇದರರ್ಥ ಕಾಲೇಜ್ ಪಾರ್ಕಿಂಗ್ ಇಲ್ಲ. ನಮ್ಗೆ ಗೊತ್ತಿದೆ ಕಾಲೇಜ್ ಪಾರ್ಕಿಂಗ್ ಏನ್ ಬಗ್ಗೆ ಗೊತ್ತಿಲ್ಲ, ಬಟ್ ಎಲ್ಲಿರೋದಂತ 90% ಗಾಡಿ ಎಲ್ಲ ಕಾಲೇಜ್ ಹುಡುಗರಿದೆ. ಯಾಕಂದ್ರೆ ಬೆಳಿಗ್ಗೆ 8 ಗಂಟೆ ಬಂದು ಹಚ್ತಾರೆ. ಇದನ್ನು ಭಾಳ ಸಲ ನಾವು ಮಾತಾಡಿದ್ವಿ, ಅಂಗಡಿ ಓನರ್ಗಳಲ್ಲಿ ನಾವು ಮಾತಾಡಿದ್ವಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿ. ಬಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ತಪ್ಪೇನಿಲ್ಲ, ಅವ್ರು ಮಾಡಿ ಸರಿ ಇದೆ. ಯಾಕಂದರೆ ಇದನ್ನು ಪೇರೆಂಟ್ಸು ಸ್ಟೂಡೆಂಟ್ಸ್ ಇವರೆಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು. ಅವರಿಗೆ ಬೇಕಂದ್ರೆ ಒಳಗಡೆ ಪೇ ಪಾರ್ಕಿಂಗ್ ಇದೆ ಅಥವಾ ಕಾಲೇಜಲ್ಲೋ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಇದರಿಂದ ಪಬ್ಲಿಕ್ ರೆಗ್ಯುಲರ್ ಪಬ್ಲಿಕ್ಗೂ ತೊಂದರೆ ಆಗ್ತದೆ, ನಮ್ಮಂಥ ವ್ಯಾಪಾರಸ್ಥರಿಗೂ ಕೂಡ ತೊಂದರೆ ಆಗ್ತದೆ. ಬಟ್ ಒಟ್ಟಿನಲ್ಲಿ ನೋಡ್ಬೇಕಾದ್ರೆ ಈ ಸ್ಟೂಡೆಂಟ್ ಜಾಗ ಇಲ್ಲಾರ್ಗೆ ಇಲ್ಲಿ ಹಚ್ತಾರೋ, ಮತ್ತೆ ಮುಂದೆ ಯಾವ ಕ್ರಮ ಕೈಗೊಳ್ಬೇಕಾಗತ್ತೆ? ಇಲ್ಲ, ಇದು ಏನಂತ ಹೇಳಿದ್ರೆ ಸ್ಟೂಡೆಂಟ್ ಇದು ನಮಗೆ ಗೊತ್ತಿಲ್ಲ ಸರ್. ಯಾಕಂತ ಹೇಳಿದ್ರೆ ಸ್ಟೂಡೆಂಟ್ ಬೆಳಿಗ್ಗೆ ಬಂದು ಹಚ್ಚಿ ಹೋಗ್ತಾರೆ, ಅವ್ರಿಗೆ ಒಳಗಡೆ ಏನೋ ಪಾರ್ಕಿಂಗ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸಿಗೆ ಒಳಗಡೆ ಪಾರ್ಕಿಂಗ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರು ಹುಡುಗರೆಲ್ಲ ಬಂದು ಇಲ್ಲಿ ಹಚ್ಚಿ ಹೋಗ್ತಾರೆ. ಓಕೆ ಸರ್, ನಮ್ಮದು ಶಾಪ್ ಎಲ್ಲಿದೆ ರೀ? ನಮ್ದು ಇದೇ ಶಾಪ್. ಓಕೆ ಸರ್, ತಮ್ಮ ಹೆಸರು? ಗೌತಮ್ ಅಂತ. ಓಕೆ ಸರ್, ಥ್ಯಾಂಕ್ ಯು. ಒಂದು ಡಿಸಿಪ್ಲಿನ್ ಮಾಡ್ರಿ ಅಂತ ಹೇಳ್ರಿ, ಒಂದೇ ಕರೆ ಡೈಲಿ ಇರಬೇಕು. ಹೌದೇನಿಲ್ಲ, ಒಂದೇ ದಿವಸ ಈ ರೀತಿ ಡೈಲಿ ಇರಬೇಕು. ಇದು ಯಾವ ದಿವಸ ಈ ರೀತಿ ಲಾಕ್ ಮಾಡ್ತಾರೆ? ಇದು 50 ಲಾಕ್ ಹಾಕ್ತಿದ್ದಾರೆ ಇವಾಗ ಡಬಲ್ ಪಾರ್ಕಿಂಗ್ ಸಲುವಾಗಿ. ಇದು ಎಲ್ಲಿಂದ ಬರ್ತಾರೆ ದಿವಸ ಇಷ್ಟು ಇದೇ ರೀತಿ? ಹೌದೌದು, ಕಾಲೇಜ್ ರೋಡ್ಗೆ ಹಿಂಗಾಗಿ ಏನು ಮಾಡೋದು? ವೇರಿಫೈ ಮಾಡ್ತಾನೆ, ನಮ್ಮ ಸಾಯಿ ಬರ್ತಾರೆ, ವೇರಿಫೈ ಮಾಡ್ತಾರೆ, ಅವ್ರು ಹೇಳ್ತಾರೆ. ಆದರೆ ಒಂದು ವೇಳೆ ನಾನೇ ಅದೇಂತಂದರೆ ನಾವು ಏನು ವೇರಿಫೈ ಡಾಕ್ಯುಮೆಂಟ್ ಚೆಕ್ ಮಾಡಿ ಆಮೇಲೆ ಬಿಡೋದಿಲ್ಲ. ಬೇರೆ ಜಾಗದಲ್ಲಿ ಅದು ಯಾವ ರೈತಲ್ಲ ಹಂಗೆ ಬರ್ತಕ್ಕಂಥ ಈ ರೀತಿ ಅಂತೂ ಇಲ್ಲಿ ಮಾಡ್ತಾ ಇದ್ದೀವಿ. ಇವತ್ತಂತೂ ಭಾಳ ಸಿಕ್ಕಾಪಟ್ಟೆ ಲಾಕ್ ಮಾಡಿಬಿಟ್ಟೆ ಸರ್. ಈಗ ನೋಡ್ರಿ, ನಾನು ಮಾತಾಡೋದು ಸರಿ ಅನ್ಸುತ್ತೆ. ನಮ್ಮ ಜೋಡಿ ನೀವು ನಮ್ಮ ಸಾಹೇಬ್ರ ಮಾತಾಡ್ರಿ. ಯಾಕಂದ್ರೆ ಇದು ನಾವು ರೆಗ್ಯುಲೇಷನ್ ಮಾಡಿ ಸಾಕಾಗಿದೆ ನಮ್ಗೆ. ಈಗ ಇವತ್ತು ಸಾಹೇಬರು ನಮ್ಮ ಕಮಿಷನರ್ ಸಾಹೇಬರು ಆರ್ಡರ್ ಆಗಿದೆ, ಇವತ್ತೆಲ್ಲ ಸ್ವಲ್ಪ ಎನ್ಫೋರ್ಸ್ಮೆಂಟ್ ಮಾಡ್ಬೇಕಂತ ಮಾಡಿದ್ದಾರೆ. ಇಲ್ಲ ಆಯ್ತು, ಇದ್ರ ಬಗ್ಗೆ ಅಂತೂ ಅವೇರ್ನೆಸ್ ಮಾಡ್ತಾ ಇದ್ದೀರಿ. ಬಟ್ ಅದು ಏನಿದೆ ಇವತ್ತು ಭಾಳ ಹಾಕಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಇವತ್ತೊಂದು ಅದೊಂದು ಸ್ಪೆಷಲ್ ಡ್ರೈವ್ ಮಾಡಿದ್ದೀವಿ. ಹೌದಾ? ಸ್ಪೆಷಲ್ ಡ್ರೈವ್ ಇದೆ, ದಿನನಿತ್ಯ ಹಾಕೋದು ಕಾಮನ್ ಆಗಿ. ಬಟ್ ಇವತ್ತು ಸ್ಪೆಷಲ್ ಡ್ರೈವ್ ಅಂತ ಮಾಡಿ ಟೀಮನ್ನು ಮಾಡಿ ಸಾಹೇಬರು ಅಂತ ಇದು ಮಾಡಿದ್ದಾರೆ, ಎನ್ಫೋರ್ಸ್ಮೆಂಟ್ ಮಾಡಿಸಿದ್ದಾರೆ. ಜೊತೆಗೆ ರೆಗ್ಯುಲೇಷನ್ ಮಾಡಿಸಿದ್ರೆ ಫಸ್ಟ್ ಸಂಚಾರ ನಿಯಮಗಳನ್ನ ತಿಳಿಸಿ ಆಮೇಲೆ ಫೈನ್ ಮಾಡ್ಬೇಕಂತ ಹೇಳಿದ್ದಾರೆ ಸಾಹೇಬರು. ಈಗ ಅದೇ ಮಾಡ್ತಾ ಇರೋದು ಅವ್ರಿಗೆ. ಓಕೆ ಸರ್, ಥ್ಯಾಂಕ್ ಯು. ಎಲ್ರಿಗೂ ನನ್ನ ನಮಸ್ಕಾರ. ನಾನು ವೀಣಾ. 24 MLB ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.